ಎಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರೇನು ಹೇಳಿದ್ರು. ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಬರಪ್ಪ ಬರ್ರಿ ವಿಡಿಯೋ ನೋಡೋಕೆ ಬರ್ರಿ. ನಾವೆಲ್ಲಿದ್ದೀವಿ ಅಂದರೆ ಚಿಕ್ಕಪೇಟೆ. ಅದು ಭಾನುವಾರ ಸಂಡೇ ಬಜಾರ್ ಅಂತ ಕರೀತಾರೆ. ಬಟ್ ನಾನಿವಾಗ ಹೇಳೋದು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹಲವಾರು ದೇವರುಗಳು, ಹಲವಾರು ಹಳೇ ಕಾಲದ ವಸ್ತುಗಳು ಎಲ್ಲ ಇಲ್ಲಿ ಸಿಗುತ್ತೆ. ಇವ್ರಿಗೆಲ್ಲ ಹೇಗೆ ಸಿಗ್ತಿದೆ, ಎಲ್ಲಿಂದ ಸಿಗ್ತಿದೆ ನೀವು ನೋಡ್ಬೋದು. ಪ್ರತಿಯೊಂದು ಇಲ್ಲಿರೋವೆಲ್ಲ ಏನು ನಮ್ಮ ಹಳೇ ಕಾಲದ ವಸ್ತುಗಳು ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇವೊಂದು ರೇರ್ ಪೀಸ್ ಆ್ಯಂಟಿಕ್ ಪೀಸ್ಗಳಂತ ಹೇಳ್ತಾರೆ. ಬಟ್ ಇವೆಲ್ಲ ಹೇಗೆ ಸಿಗ್ತಿದೆ ಇವ್ರಿಗೆ, ಎಲ್ಲಿಂದ ಪಡಿತಾ ಇದ್ದಾರೆ? ಏನಿಲ್ಲ, ಇವಾಗ ಒಂದು ನಿಮಗೆ 100 ರೂಪಾಯಿ ಕೊಟ್ಟರೆ ಹಳೆ ಕಾಲದ ಹಿತ್ತಾಳೆ ಪಾತ್ರೆಗಳು ಇಲ್ಲಾಂದರೆ ಕಾಯಿನೆಗಳಿದ್ರೆ ಕೊಡ್ರಿ, ನಿಮಗೆ 100 ರೂಪಾಯಿ 200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಮ್ಮ ಹಳ್ಳಿ ಜನರು ಏನು ಮಾಡ್ತಾರೆ, ಅಯ್ಯೋ ಬಿಡಪ್ಪ ಇದ್ರೂ ಏನು ಯೂಸ್ ಇಲ್ಲ, ಇದು ಕೊಟ್ಬಿಟ್ರೆ ನಮಗೆ 100 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಕೊಡ್ತಾರೆ. ಅದನ್ನು ಇವರು ಸ್ವಲ್ಪ ಪಾಲಿಷ್ ಮಾಡಿ ಇಲ್ಲಾಂದರೆ ಹಾಗೆ ತಂದು ಇಲ್ಲಿ ಮಾರ್ತಾ ಇರ್ತಾರೆ. ಇವಾಗ ನನ್ನ ಕೈಯಲ್ಲಿರೋದು ಡೈಲಿ ಏನು ಐಟಮ್ ಅಂತ ಗೊತ್ತಿಲ್ಲ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ನಾನು ತೆಗೆದುಕೊಂಡು ನೋಡಿದೆ ಏನು ಅಂತ, ಬಟ್ ಗೊತ್ತಾಗಲಿಲ್ಲ. ಬಟ್ ನೋಡ್ಬೋದು ಪ್ರತಿಯೊಂದು ಇಲ್ಲಿರೋ ಪ್ರತಿಯೊಂದು ವಸ್ತುನೂ ನಮ್ಮ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಿರುತ್ತೆ. ಒಂದೊಂದು ಐಟಮೇ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ದೇವಸ್ಥಾನದಲ್ಲಿ ಯೂಸ್ ಮಾಡೋದು, ಇದೊಂದು ದೇವರದ ಪಾದ ಐತೆ, ಬಟ್ ಇದ್ರ ಮೇಲೆ ಯಾವುದೇ ರೀತಿಯ ದೇವರು ಇಲ್ಲ. ಬಟ್ ಇದರಲ್ಲಿದೆ ನೋಡಿ, ಇದರಲ್ಲಿ ಪ್ರತಿಯೊಂದು ದೇವರು ಇದ್ದಾರೆ, ಎಲ್ಲ ದೇವರುಗಳು ಇದ್ರ ಮೇಲೆ ಇದ್ದಾರೆ. ಬಟ್ ಇಲ್ಲಿ ಒಂದು ಹಳೇ ಕಾಲದ ಐಟಮ್ಸ್, ಇಂಥ ದೇವರುವೆಲ್ಲ ಹೇಗೆ ಇವ್ರಿಗೆಲ್ಲ ಸಿಗುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಹಳೆ ಕಾಲದಲ್ಲಿ ಯಾವ ಥರ ಮೇಕಪ್ ಕಿಟ್ನ ಯೂಸ್ ಮಾಡ್ತಿದ್ರು ಅನ್ನೋದು ಬನ್ನಿ ತೋರಿಸ್ತೀನಿ ನೋಡಿ. ಎಷ್ಟು ಡಿಫ್ರೆಂಟಾಗಿ ಮೇಕಪ್ ಕಿಟ್ ಇತ್ತು ಆವಾಗ, ಆ ಕಾಲದಲ್ಲೇ ಯಾವ ಥರ ಮೇಕಪ್ ಕಿಟ್ ಇತ್ತು, ಬಟ್ ಈಗ ಹೇಗಿದೆ ಅಂತ ನೋಡಿ. ಇವಾಗ ನೋಡಿ, ಆ ಟೈಮಲ್ಲಿ ನಮಗೆ ಈ ಆಲ್ಕೋಹಾಲ್ ಹೆಂಗೆ ಕನ್ಸಂಪ್ಷನ್ ಮಾಡ್ತಿದ್ರು, ಏನದ್ರಲ್ಲಿ ಮಾಡ್ತಿದ್ರು ಅಂತ ನಮಗೆ ಟಿ ವಿಗಳಲ್ಲಿ ಮಾತ್ರ ನೋಡ್ತಿದ್ವಿ. ಬಟ್ ಇಲ್ಲಿ ಎಲ್ಲ ಥರದ್ದನ್ನು ನೋಡ್ಬೋದು ನೋಡಿ. ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಐಟಮ್ಸ್ ಇಲ್ಲಿದೆ ಅಂದರೆ, ಒಂದೊಂದು ನೋಡಿದಾಗ ಇದೇನು ಹೀಗಿದೆ, ಒಂದೊಂದು ದೇವರು ನೋಡಿದಾಗ, ಪ್ರತಿಯೊಂದು ವಿಗ್ರಹವನ್ನು ನೋಡಿದಾಗ ನಮಗೆ ಪ್ರತಿ ಟೈಮ್ ಆಗುತ್ತೆ ಈ ಟೈಪ್ ಆಫ್ ದೇವರು ಇದ್ರ ಅಂತ. ಡಿಫ್ರೆಂಟ್ ಟೈಪ್ ಆಫ್ ನಮಗೂ ಸ್ವಲ್ಪ ಜನ ಗೊತ್ತಿಲ್ಲ. ಬಟ್ ಅವೆಲ್ಲ ಗೊತ್ತಾಗಬೇಕಂದ್ರೆ ನಿಮ್ಮ ಅಜ್ಜಿ, ನಿಮ್ಮಮ್ಮ, ನಿಮ್ಮ ಅಪ್ಪ ಅವ್ರನ್ನ ಕೇಳಿದ್ರೆ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಥವ್ರಿದ್ರು, ಇಂಥ ಸ್ಟೋರಿ ನಡೀತಿತ್ತು ಈಗೆಲ್ಲ ಅಂತ. ಅದಕ್ಕೆ ಎಲ್ಲ ಸಂಡೇ ಬಜಾರು ಅಂತಾರೆ, ಚೋರ್ ಬಜಾರು ಅಂತಾರೆ. ಹಲವಾರು ವಿಗ್ರಹಗಳು ಮತ್ತು ತುಂಬ ವಸ್ತುಗಳು, ಪ್ರಾಚೀನ ವಸ್ತುಗಳೆಲ್ಲ ಇಲ್ಲಿ ನಾವು ನೋಡ್ಬೋದು. ಹೇಗಿದೆ ನೋಡಿ, ಇಂಥ ದೇವರುಗಳು ಪ್ರತಿಯೊಂದು ನೀವು ಏನೇನು ದೇವಸ್ಥಾನಗಳಿಗೆ ಯೂಸ್ ಮಾಡ್ತೀರಾ ಪ್ರತಿಯೊಂದು ದೇವರುಗಳು ಇದ್ದಾರೆ. ನೀವೇನಾದರೂ ಮನೆಗೆ ಬೇಕಂದರೆ ಇಲ್ಲ ದೇವಸ್ಥಾನಕ್ಕೆ ಬೇಕಂದರೆ ಇಲ್ಲಿಂದ ತಗೊಂಡು ಹೋಗ್ಬೋದು. ಕಡಿಮೆ ರೇಟ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೊಡ್ತಾರೆ ಇವರು. ಇದರಲ್ಲಿ ಸ್ವಲ್ಪ ವಸ್ತುಗಳ ಹೆಸರು ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ನಿಮ್ಮಿಂದ. ನೋಡ್ರಿ ಹೇಗಿದೆಯೋ ಒಂದೊಂದು ದೇವರು. ಇಂಥ ದೇವರುಗಳನ್ನ ನಾವು ಬರೀ ವಿಡಿಯೋಗಳಲ್ಲಿ ಫೋನುಗಳಲ್ಲಿ ನೋಡ್ತೀವಿ, ಬಟ್ ಇಲ್ಲಿ ನಾವು ಲೈವ್ ಆಗಿ ನೋಡ್ಬೋದು. ಬಟ್ ಹೇಳ್ತಿದ್ದೀನಿ, ಪ್ರತಿಯೊಂದು ಹಳೆಯ ದೇವರುಗಳಾಗಿರ್ತಾರೆ ನೋಡಿ. ಆಂಜನೇಯ ಸ್ವಾಮಿ, ಬಾಬಾ, ಪ್ರತಿಯೊಬ್ಬರು ಗಣೇಶ, ಪ್ರತಿಯೊಬ್ಬರು ಡಿಫ್ರೆಂಟಾಗಿ ಇರ್ತಾರೆ. ಈ ದೇವರುಗಳ ಹೆಸರು ಕಮೆಂಟ್ ಮಾಡಿ ದಯವಿಟ್ಟು. ಸ್ವಲ್ಪ ಜನಗಳಿಗೆ ಇವರೇ ಮನೆ ದೇವರಾಗಿರ್ತಾರೆ, ಬಟ್ ನನಗೆ ಸ್ವಲ್ಪ ಹೆಸರುಗಳು ಮಾತ್ರ ಗೊತ್ತು, ಸ್ವಲ್ಪ ಹೆಸರುಗಳು ಗೊತ್ತಿಲ್ಲ. ದಯವಿಟ್ಟು ಗೊತ್ತಿದ್ದರೆ ಹೆಸರು ಹೇಳಿ ನೋಡ್ಬಿಟ್ಟು. ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರೇನು ಹೇಳಿದ್ರು ಫೋಟೋ ತೆಗಿಬೇಡಿ, ವಿಡಿಯೋ ತೆಗಿಬೇಡಿ, ಇವೆಲ್ಲ ಮಾಡೋಂಗಿಲ್ಲ ಅಂತಂದರು. ಅದಕ್ಕೆ ಸ್ವಲ್ಪ ಅವರಿಗೆ ಗೊತ್ತಿಲ್ಲದಿರೋ ಸುಮ್ಮನೆ ಹಂಗೆ ಲೈಟಾಗಿ ವೀಡಿಯೋಸ್ ತೆಗೆದಿದ್ದೀನಿ. ಬಟ್ ಇನ್ನೂ ಹಲವಾರು ವಸ್ತುಗಳು, ವಿಗ್ರಹಗಳು ಇದೆ, ಪ್ರಾಚೀನ ವಸ್ತುಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂಚೂರು ಅಲ್ಲಿ ಅವರು ನೋಡ್ತಿದ್ರು ಅಂತ ಸ್ವಲ್ಪ ಹಂಗೆ ಗೊತ್ತಿಲ್ಲದಿರೋ ವೀಡಿಯೋ ದೂರದಿಂದ ಮಾಡಿದ್ದೀನಿ ನೋಡ್ರಿ. ನಟರಾಜ. ಇನ್ನು ಸಂಡೇ ಬಜಾರ್ ಆರ್ ಚೋರ್ ಬಜಾರ್ ಪಾರ್ಟ್ 2 ಬರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ, ನೋಡಿ, ಎಂಜಾಯ್ ಮಾಡಿ.